ನಮ್ಮ ಟೀಮಲ್ಲಿ ಎಲ್ಲ ಸಖತ್ತಾಗಿ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಒಬ್ಬ ರಾಜು ಅಂತ ಇದ್ದ. ಅವನೊಬ್ಬ ಡೀಸೆಂಟ್ ವರ್ಕರು, ಬಟ್ ಒಂದ್ ಕೆಲಸನ ಸೂಪರ್ ಆಗಿ ಮಾಡ್ತಾ ಇದ್ದ. ನನ್ನ ಕರಿಯರ್ ಶುರುವಾಗಿದ್ದು 2006 ಒಂದು ದೊಡ್ಡ ಟೀಮ್. ಬಟ್ ಯಾವುದೇ ಮೀಟಿಂಗ್ ಅಲ್ಲಿ ನೋಡಿ ಇವನು ಬರೋನು ಒಂದು ಚಿಕ್ಕ ಕೆಲಸನು ದೊಡ್ಡದಾಗಿ ಹೇಳ್ತಾ ಇದ್ದ. ನಾವೆಲ್ಲ ನಕ್ಕೋತಾ ಇದ್ವಿ, ಇದು ಏನ್ ಗುರು ಇವನು ಈ ತರ ಬಿಲ್ಡಪ್ ಕೊಡ್ತಾನೆ ಅಂತ. ಆಮೇಲೆ ಮ್ಯಾನೇಜರ್ ಜೊತೆ ಗಂಟುಗಟ್ಲೆ ಮಾತಾಡ್ತಾ ಇದ್ದ. ಇವನ ಹೆಸರು ಮ್ಯಾನೇಜ್ಮೆಂಟ್ಗೂ ಗೊತ್ತಿತ್ತು. ಯಾವುದೇ ಪ್ರಮೋಷನ್ ಆಗಲಿ ರೆಕಗ್ನಿಷನ್ ಆಗಲಿ ಇವನ್ಗೆ ಸಿಗ್ತಾ ಇತ್ತು. ನಾವು ಅನ್ಕೊಂತಾ ಇದ್ವಿ, ಏನ್ ಗುರು ಇಷ್ಟೊಂದು ಬಕೆಟ್ ಹಿಡಿತಾನೆ, ಅದಕ್ಕೆ ಇಷ್ಟೊಂದು ಬೆಳೀತಾ ಇದ್ದಾನೆ ಅಂತ. ಬಟ್ ಆದ್ಮೇಲೆ ಒಂದು 5-6 ವರ್ಷ ಆದ್ಮೇಲೆ ರಿಯಲೈಸ್ ಆಯ್ತು, ಅವನ ಪರ್ಸನಲ್ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಕೊಂಡಿದ್ದ, ಅದನ್ನ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದ. ಹೌದು, ಯಾವುದೇ ಫೀಲ್ಡ್ ಇರಲಿ, ನಮ್ಮ ಬಗ್ಗೆ ನಾವು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೋಬೇಕು, ನಮ್ಮ ಬಗ್ಗೆ ನಾವೇ ಮಾತಾಡಬೇಕು. ಅಷ್ಟಲ್ಲ ಯಾಕ್ರೆ, ಇವಾಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಏನಕ್ಕೆ ಸ್ಪೆಂಡ್ ಮಾಡ್ತಾರೆ, ಆಲ್ರೆಡಿ ಎಸ್ಟಾಬ್ಲಿಷ್ ಬ್ರ್ಯಾಂಡ್ಸು. ಬಟ್ ಆದ್ರೂ ಯಾವುದೇ ಟಿವಿಲಿ ನೋಡಿ ಕಮರ್ಷಿಯಲ್ಸ್ ಬರ್ತಾನೆ ಇರುತ್ತೆ. ಅಂದ್ರೆ ನಿಮ್ಮ ಬಗ್ಗೆ ನೀವು ಮಾತಾಡ್ಕೋಬೇಕು, ಅವಾಗ ವಿಸಿಬಿಲಿಟಿ ಸಿಗೋದು. ಅದಿಲ್ಲ ಅಂದ್ರೆ ನೀವು ಎಷ್ಟೇ ದುಡಿರಿ, ಅಲ್ಲಿ ಅಕೌಂಟಬಿಲಿಟಿ ಇಲ್ಲ, ವಿಸಿಬಿಲಿಟಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಸೊ ನಾವೇನ್ ಕೆಲಸ ಮಾಡ್ತೀವೋ ಅದನ್ನ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಕನ್ವೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಮ್ ಟೀಮ್